ಶ್ರೀಗುರುಭ್ಯೋ ನಮಃ. ಹರಿ ಓಂ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮಃ ಸ್ಮರಣಾತ್ ಭವೇತ್. ಅವರು ಸಾಗರವನ್ನ ಉಲ್ಲಂಘನ ಮಾಡಿಕೊಂಡು ಸೀತೆಯ ಸಂದೇಶವನ್ನ ರಾಮನಿಗೆ ಮುಟ್ಟಿಸಬೇಕಾದರೆ ಕಪಿಗಳೆಲ್ಲ ಕೇಳ್ತಾರೆ, ಅಲ್ಲಪ್ಪ ನೀನು ಸಾಗರವನ್ನ ದಾಟಿ ಸೀತಮ್ಮನನ್ನ ನೋಡಿಕೊಂಡು ನಮ್ಮನ್ನೆಲ್ಲ ಬದುಕಿಸ್ದಿ, ಬಹಳ ಸಂತೋಷ. ಆದರೆ ನಿನ್ನಷ್ಟು ಸಾಮರ್ಥ್ಯ ನಮಗಿಲ್ಲಲ್ಲ, ನಾವು ಹೇಗೆ ಹೋಗೋದು? ಅವನು ರಾವಣ ನೋಡಿದ್ರೆ ಮಹಾಪರಾಕ್ರಮಿ, ಅವನ್ನೆಲ್ಲ ನಾವು ಹ್ಯಾಂಡಲ್ ಮಾಡಬಹುದಾ? ಏನ್ ಹೇಳ್ಬೇಕು ಹನುಮಂತ ದೇವರು? ಸಾಮಾನ್ಯ ಯಾರೂ ಮಾಡಲಾಗದ ಕೆಲಸವನ್ನ ನಾವು ಮಾಡಿದೀವಿ ಅಂದ್ರೆ ನಾವೇ ಫೋರ್ಸ್ ಕೊಡ್ತಾ ಇರ್ತೀವಿ. ನೋಡಿದ್ರ ನಿಮಗೆಲ್ಲ ಎಲ್ಲ ಆಗತ್ತೆ ಅಂತ ಹೀಗೆಲ್ಲ ಮಾತಾಡಿ ಇನ್ನೊಬ್ಬರಿಗೆ ಟಾಂಟ್ ಕೊಟ್ಟು ನಾನು ಬಹಳ ದೊಡ್ಡವನು ಅಂತ ಹೇಳಿಕೊಂಡು, ಹನುಮಂತ ದೇವರ ಏನು ವ್ಯಕ್ತಿತ್ವ! ನಿಜವಾಗಲೂ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ತುಂಬಾ ಮೇಲ್ ಬರ್ತೀವ್ರಿ. ಇದು ಪ್ರಾಮಾಣಿಕವಾಗಿ ಅಳವಡಿಸ್ಕೊಳ್ಬೇಕು. ಏನಂತಾರ ಅವರು, ನನ್ನಂತಹ ಅಶಕ್ತನೇ ಈ ಕೆಲಸ ಮಾಡಿದಾಗ ನೀವು ಮಾಡದೇ ಇರ್ತೀರಾ ಅಂತ. ಅವ್ರಿಗೆ ಆಶ್ಚರ್ಯ ಆಗ್ಬಿಡ್ತು, ನಮ್ಮಲ್ಲಿ ಅಷ್ಟು ಶಕ್ತಿ ಇದೆಯಾ? ಎಸ್ ಅಂದ್ರೆ ಕಾನ್ಫಿಡೆನ್ಸ್ ಅನ್ನ ಬಿಲ್ಡಪ್ ಮಾಡ್ಬೇಕಂತ್ರಿ. ಆಗತ್ತೋ ಇಲ್ಲೋ? ವಾಲ್ಮೀಕಿ ಋಷಿಗಳು ಈ ತರಹದ ಕೆಲವು ಅಂಶಗಳನ್ನು ತುಂಬಾ ಹೈಲೈಟ್ ಮಾಡಿ ತೋರಿಸ್ತಾರೆ ಹನುಮಂತನಲ್ಲಿ. ಹನುಮಂತ ದೇವರು ಸಮುದ್ರವನ್ನ ಹಾರುವ ಸಂದರ್ಭದಲ್ಲಿ 100 ಯೋಜನೆ ಇವರೊಬ್ಬರೇ ಹಾರ್ತೇನೆ ಅಂತಂದದ್ದು ಆಯ್ತು. ಸಾಮಾನ್ಯವಾಗಿ ಪಾಸಿಟಿವ್ಸು ನೆಗೆಟಿವ್ಸು ಎಲ್ಲವೂ ಎಲ್ಲರಲ್ಲೂ ಇರತ್ತಲ್ಲ. ಕೆಲವೊಮ್ಮೆ ಕೇಳುವ ಪ್ರಶ್ನೆ ಇರತ್ತೆ, ಅಲ್ಲಪ್ಪ ನೀನು ಹೋಗ್ತಾ ಇದ್ದಿ, ಅಲ್ಲ ಆಗತ್ತಾ ಇಲ್ವಾ? ಒಂದ್ ವೇಳೆ ಅಲ್ಲಿ ಸೀತಮ್ಮ ಸಿಗದೆ ಇದ್ರೆ ಏನ್ ಮಾಡ್ತಿ? ಹೀಗೆಲ್ಲ ಒಂದು ನೆಗೆಟಿವ್ ಆಗು ಥಿಂಕ್ ಮಾಡೋ ಪದ್ಧತಿ ಇರತ್ತಲ್ಲ. ಅಲ್ಲಿಂದೇ ಇದ್ರೆ ಅದಕ್ಕೆ ಒಂದು ಕೆಲಸಕ್ಕೆ ಹೋಗುವವನಲ್ಲಿ ಇರುವ ಕಾನ್ಫಿಡೆನ್ಸಿನ ಲೆವೆಲ್ ಏನು ಅಂತ. ಓವರ್ ಕಾನ್ಫಿಡೆನ್ಸ್ ಬೇಡ. ನಮ್ಮ ಕೆಲಸದಲ್ಲಿ ನಮಗೆ ಒಂದು ವಿಶ್ವಾಸ ಇರಬೇಕು ಅನ್ನೋದನ್ನ ಹನುಮಂತ ದೇವರಿಂದ ನಾವು ನೋಡಿ ಕಲಿಬೇಕು. ಏನು ಅವರಂದದ್ದು? ಅವ್ರು ಹೇಳ್ತಾರೆ, ಖಂಡಿತ ನಾನು ಅಲ್ಲೆಲ್ಲ ಹುಡುಕ್ತೇನೆ, ಅಲ್ಲೇನಾದ್ರೂ ನನಗೆ ಲಂಕಾಪಟ್ಟಣದಲ್ಲಿ ಸೀತೆ ಕಾಣಲಿಲ್ಲ ಅಂದ್ರೆ ಅನೇನೈವಹಿ ವೇಗೇನ, ಇದೇ ವೇಗದಲ್ಲಿ ನಾನು ಮತ್ತೆ ಇಂದ್ರಭವನಕ್ಕೆ ಹಾರ್ತೇನೆ, ಅಲ್ಲಿ ನಾನು ಸೀತೆಯನ್ನ ನೋಡುವ ಪ್ರಯತ್ನ ಮಾಡ್ತೇನೆ. ಅಲ್ಲಿಯೂ ನನಗೆ ಸೀತಮ್ಮ ಕಂಡಿಲ್ಲ ಅಂದ್ರೆ ಅಲ್ಲಿಂದ ನಾನು ಯಮಲೋಕಕ್ಕೆ ಹೋಗ್ತೇನೆ. ಅಲ್ಲೂ ನನಗೆ ಸೀತಮ್ಮ ಕಂಡಿಲ್ಲ ಅಂತಾದ್ರೆ ಆಯ್ತು, ನಾನು ನಿರುತ್ಸಾಹದಿಂದ ಕೆಲಸ ಆಗ್ಲಿಲ್ಲ ಅಂತ ತಲೆ ಕೆಡಿಸ್ಕೊಂಬೋದೇ ಇಲ್ಲ. ಲಂಕಾಪಟ್ಟಣವನ್ನೇ ಕಿತ್ತಿ ತಂದು ರಾಮನ ಮುಂದೆ ಇಡ್ತೇನೆ. ಅಂದ್ರೆ ನಾನು ಕೆಲಸಕ್ಕೆ ಹೊರಟ ಮೇಲೆ ನನಗೆ ಗ್ಯಾರಂಟಿ ಇರ್ಬೇಕಂತ. ಎಸ್, ಐ ಆಮ್ ಹ್ಯಾವಿಂಗ್ ದಟ್ ಕಾನ್ಫಿಡೆನ್ಸ್, ನನಗೆ 90 ಮಾರ್ಕ್ಸ್ ಬರುತ್ತೆ ಅಂತ. ಇದು ನೋಡಿ, ಎಲ್ಲರಲ್ಲೂ ಅವರವರ ಕೆಲಸದಲ್ಲಿ ಅವ್ರಿಗೆ ಇರಬೇಕಾದಂತಹ ಗುಣಧರ್ಮ ಇದು. ಇಲ್ಲ ಯಾರು ಯಾವುದ್ರಲ್ಲೂ ಮೇಲೆ ಬರ್ಲಿಕ್ಕಾಗುದಿಲ್ಲ. ಒಬ್ಬ ಕಾರ್ ಡ್ರೈವರು ಎಕ್ಸಾಂಪಲ್ ಆಗಿ ಹೇಳ್ತಿರೋದು, ಸಾಮಾನ್ಯವಾಗಿ ನೈಟ್ ಡ್ರೈವಿಂಗು ಡ್ರೈವರ್ಸ್ಗೆ ತುಂಬಾ ಇಷ್ಟ ಅಂತಾರೆ. ನಮಗೂ ಎಲ್ಲ ಕೆಲಸ ಮುಗಿಸ್ಕೊಂಡು ರಾತ್ರಿ ಮಲಗಿ ಬೆಳಗ್ಗೆ ಏಳುವ ಅಂತ ಸಹಜವಾಗಿ ಕೇಳ್ತೇವಲ್ವಾ. ನಮ್ದೇ ಓನ್ ಕಾರು, ಡ್ರೈವರನ್ನ ಹೈಯರ್ ಮಾಡ್ಕೊಂಡಿದ್ದೇವೆ, ಬೇಡ ಟ್ಯಾಕ್ಸಿ ಮಾಡಿಕೊಂಡಿದ್ರು. ಒಂದು ಮಾತು ಕೇಳ್ತೇವೆ, ಏನಪ್ಪಾ ರಾತ್ರಿ ಓಡಿಸ್ತಾ ಇದ್ದೀವಿ, ನಿದ್ದೆಗಿದ್ದೆ ಏನು ಬರೋದಿಲ್ವಾ? ಒಂದು ವೇಳೆ ನಿದ್ದೆ ಬರೋದಾದ್ರೆ, ನಿದ್ದೆ ಬರ್ತಾ ಇದೆ ಅನಿಸಿದ್ರೆ ಒಂದು ಯಾವ್ದಾನ ಪೆಟ್ರೋಲ್ ಬಂಕಲ್ಲಿ ಸ್ವಲ್ಪ ಹೊತ್ತು ಸೈಡ್ಗೆ ಹಾಕಿರು, ಸ್ವಲ್ಪ ನೀನು 1 ಗಂಟೆ ನಿದ್ದೆಯನ್ನ ಮಾಡಿ ಆಮೇಲೆ ಎದ್ದೆ ಓಡಿಸು. ಯಾಕೆಂದ್ರೆ ನಾವು ಸೇಫ್ ಆಗಿ ಜಾಗ ಸೇರ್ಬೇಕು. ಇದು ನಮ್ಮ ಕರ್ತವ್ಯ. ಇನ್ ದಿ ಸೆನ್ಸ್, ಯಾರು ಗಾಡಿ ಮಾಡ್ಕೊಂಡಿರ್ತಾರೆ, ಇಲ್ಲಪ್ಪ ನೀನ್ ನಿದ್ದೆಗಿದ್ದೆ ಮಾಡಬಾರ್ದು, ನಂಗೆ ತುಂಬಾ ಅರ್ಜೆಂಟ್ ಇದೆ, ನೀನು ಹೇಗನ್ನ ಓಡಿಸು, ಹಾಗೆ ಹೇಳ್ಬಾರ್ದು. ಆಯ್ತು, ಅವನೇನ್ ಇದಕ್ಕೆ ರಿಪ್ಲೈ ಮಾಡಬೇಕು? ಡ್ರೈವರ್ ಆದವನು, ಏನಪ್ಪಾ ನಿಂಗೆ ನಿದ್ದೆಗಿದ್ದೆ ಬರೋದಿಲ್ವಾ? ಇಲ್ಲ, ನಾವು ಬೆಳಗ್ಗೆನೆ ನಿದ್ದೆ ಮಾಡಿರ್ತೇವೆ, ನಮಗೆ ರಾತ್ರಿ ನಿದ್ದೆ ಬರೋದಿಲ್ಲ, ಅದೇ ಅನುಕೂಲ. ಅವಶ್ಯವಾಗಿ ಹಾಗೆ ನಿದ್ದೆ ಬರುವುದಾದ್ರೆ ಒಂದು 10 ನಿಮಿಷ ಎಲ್ಲಾದ್ರೂ ನಿಂತು ಟೀಗಿ ಕುಡಿದು ಏನೋ ಮಾಡ್ತೇವೆ, ಅದಕ್ಕೆ ರೆಮಿಡಿ ಅವ್ರದ್ದಿರತ್ತೆ. ಅದನ್ನ ಹೇಳ್ಬೇಕೆ ವಿನಃ, ಸರ್ ನಿದ್ದೆ ಯಾರ ಕೈಯಲ್ಲಿದೆ ಸರ್, ಬಂದ್ರು ಬರ್ಬೋದು, ಬರ್ದೇನೂ ಇರ್ಬೋದು. ಬಂದ್ರೆ ಇಬ್ರು ಪರ್ಮನೆಂಟ್ ಆಗಿ ಹೊಟ್ಟೋಗ್ತೀವಿ, ನಿದ್ದೆ ಬರದೇ ಇದ್ರೆ ಎಲ್ಲ ಹೋಗಿ ಸೇರ್ಬೇಕು, ಅಲ್ಲಿ ಸೇರ್ತೀವಿ ಅಂದ್ರೆ ಕೂತವನ್ ಗತಿ ಏನ್ರಿ? ನೆಮ್ಮದಿಯಾಗಿ ಕೂಡ್ಲಿಕ್ಕೆ ಆಗುದಿಲ್ಲ. ಹಾಗಾದ್ರೆ ನಿಮ್ಮ ಜೀವನದಲ್ಲಿ ನಮ್ಮ ಕೆಲಸ ಪ್ರಾರಂಭ ಮಾಡಿದಾಗ ಇರಬೇಕಾದದ್ದು ಮಿನಿಮಮ್ ಕಾನ್ಫಿಡೆನ್ಸ್. ಓವರ್ ಕಾನ್ಫಿಡೆನ್ಸ್ ಬೇಡ. ಆದ್ರೆ ಐ ವಿಲ್ ರೀಚ್ ದ ಡೆಸ್ಟಿನೇಷನ್, ನಾನು ನನ್ನ ಗುರಿಯನ್ನ ತಲುಪ್ತೇನೆ,
ಅನ್ನುವ ಭಾವನೆ ಇದು ಹನುಮಂತನಿಂದ ನಾವು ಕಲಿಬೇಕಂತೆ. ನನಗೆ ಈ ಭಾವನೆ ಇದ್ದು ಸಂಕಲ್ಪ ಮಾಡಿದಾಗ ಪ್ರಾಯ ದೇವತೆಗಳ ಸಹಕಾರ, ದೇವರ ಸಹಕಾರವೂ ಇರುತ್ತೆ. ದೇವರು ಸೋಂಬೇರಿತನವನ್ನ ಮೆಚ್ಚೋದಿಲ್ಲ ಅಂತ. ನೀನು ಯಾವಾಗಲೂ ಕ್ರಿಯಾಶೀಲನಾಗಿದ್ರೆ ಒಂದಲ್ಲ ಒಂದು ಆಪರ್ಚುನಿಟೀಸ್ ಅನ್ನ ದೇವರು ಒದಗಿಸ್ತಾನಂತೆ. ಹನುಮಂತ ದೇವರು ಅಂದ್ರು ಏನು ಅವ್ರಿಗೇನು ಅಡ್ಡಿ ಆತಂಕ ಬಂದಿಲ್ಲ ಅಂತಲ್ಲ. ಹನುಮಂತ ದೇವರು ವಾಯುದೇವರು ಅನ್ನೋ ದೃಷ್ಟಿಯಿಂದ ನೋಡಿದ್ರೆ ಯಾವುದೋ ಅಡ್ಡಿ ಆತಂಕ ಇಲ್ಲ. ಇನ್ ಜನರಲ್ ಒಬ್ಬ ಮನುಷ್ಯ ಕೆಲಸಕ್ಕೆ ಹೊರಟಾಗ ಬರುವ ಅಡ್ಡಿ ಆತಂಕಗಳು, ಕೆಲವು ಪ್ರೀತಿಯಿಂದ ಬರುವ ಆತಂಕಗಳು, ಕೆಲವು ತೊಂದರೆಯಿಂದ ಬರುವ ಆತಂಕಗಳು, ಯಾವುದೋ ಒಂದು ಕಡೆ ನಾವು ಈಸ್ ಆಗಿ ಬಿಡ್ತೇವೆ, ಕರಗೋಗಿ ನಮ್ಮ ಡೆಸ್ಟಿನೇಷನ್ ಅನ್ನ ನಾವು ರೀಚ್ ಆಗುವುದಿಲ್ಲ. ಎಲ್ಲಾ ತರಹದ ಸಮಸ್ಯೆಗಳು ಹನುಮಂತನಿಗೆ ಬಂತು. ಫಸ್ಟ್ ಬಂದದ್ದೇ ಏನು ಗೊತ್ತಾ, ಅವರು ಹಾರ್ಲಿಕ್ಕೆ ಶುರು ಮಾಡಿದಾಗ ಮೈನಾಕ ಅನ್ನೋ ಬಂಗಾರ ಪರ್ವತ ಬಂತು. ಅಪ್ಪ ಹನುಮಂತ, ನೀನೊಂದು 10 ನಿಮಿಷ ನನ್ನಲ್ಲಿ ರೆಸ್ಟ್ ತೆಗೆದುಕೊಂಡು ಏನಾದ್ರೂ ಪಾನಕನೋ ಎಳ್ಳಿರೋ ತಗೊಂಡು ಹೋಗ್ಬೋದಲ್ಲ? ನೋ, ನಾನು ರಾಮನ ಪೂಜೆಗಾಗಿ ಹೊರಟಿರೋದು, ಪೂಜೆ ಮುಗಿದ ಮೇಲೆ ಏನಾದ್ರು ತಗೊಳ್ಳೋದು ಏನು ಬೇಡ. ಇಲ್ಲಿ ಹೇಳುವ ಅಂಶ ಏನು ಅಂದ್ರೆ, ಬಂಗಾರದ ಪರ್ವತ, ಬಂಗಾರದ ಸರ ಅಲ್ಲ, ಉಂಗುರ ಅಲ್ಲ, ಪರ್ವತವೇ ಬಂದು ನೀನು ಏನು ಬೇಕಾದ್ರೂ ತಗೊಂಡಾಗ, ಇದು ನಮ್ಮ ನಿಮ್ಮ ಜೀವನದಲ್ಲಿ ಸಾಧಕನಿಗೆ ಸಾಧನೆ ಮಾಡಲಿಕ್ಕೆ ಹೊರಟಾಗ ಮೊದಲು ಬರೋದು ದುಡ್ಡಿನ ಆಮಿಷಗಳು. ಪ್ರಾಯ ಇದು ನಮ್ಮ ಲೆವೆಲ್ ಅಲ್ಲಿ ಸ್ವಲ್ಪ ಕಮ್ಮಿ. ಅಫ್ಕೋರ್ಸ್ ನಾವು ಬಿಡ್ತೇವೆ. ಇವತ್ತು ಒಂದು ರೀತಿಯಿಂದ ನಮ್ಗೆ ಗೊತ್ತಿಲ್ಲದೆ ಇದನ್ನೆಲ್ಲ ಆಚರಣೆ ಮಾಡ್ತಾ ಇದ್ದೀವಿ, ನಾವು ಇಂದ ಹೊರತಾಗಿದ್ದೀವಿ ಅನ್ಕೊಂಡಿದ್ದೀವಿ. ನೋಡಿ, ಶಾಸ್ತ್ರ ಹೇಳಿದಷ್ಟು ನಾನು ಬದುಕಲಿಕ್ಕೆ ಆಗುದಿಲ್ಲ. ಅಲ್ಲಿ ಏನು ಹೇಳಿದೆ, ಬೆಳಗ್ಗೆ ನೀನು 4:15 ಸ್ನಾನ ಮಾಡು, ಆಮೇಲೆ ದೇವರ ಪೂಜೆ, ಆಮೇಲೆ ಜಪ ತಪ ಅನುಷ್ಠಾನ, ಬೆಳಗ್ಗಿನಿಂದ ಸಾಯಂಕಾಲದವರೆಗೂ ಅದೇ ಮಾಡು. ಇನ್ಫ್ಯಾಕ್ಟ್ ನಾವು ಈ ಜನ್ಮ ಪಡ್ಕೊಂಡು ಬಂದಿರೋದೇ ಅದಕ್ಕಾಗಿ. ಅದೇ ಸಿಲೆಬಸ್ಸು. ಜೀವನದ ಶೈಲಿ ವ್ಯತ್ಯಾಸ ಮಾಡಿಕೊಂಡಿದ್ದೀವಿ, ಏನೋ ಸ್ವಲ್ಪ ಅಲ್ಪ ಮಾಡ್ತಾ ಇದ್ದೀವಿ. ದುರಂತ ಏನು ಗೊತ್ತಾ, ಈ ಅಲ್ಪ ಸ್ವಲ್ಪವನ್ನು ಹಣಕ್ಕಾಗಿ ನಾವು ಪರಿತ್ಯಾಗ ಮಾಡ್ತಾ ಇದ್ದೇವೆ. ನನಗೆ ಯಾವುದೋ ಒಂದು ಭಾರಿ ಉದ್ಯೋಗ ಸಿಗತ್ತೆ, ಪ್ರಮೋಷನ್ ಸಿಗತ್ತೆ. ನೋಡಿ ಸರ್, ಒಳ್ಳೆ ಪ್ರಮೋಷನ್ ಸಿಗತ್ತೆ ಅಥವಾ ಇನ್ಯಾವುದೋ ಉದ್ಯೋಗ ಸಿಗತ್ತೆ ಅಂದ್ರೆ ಯು ಹ್ಯಾವ್ ಟು ವರ್ಕ್ ಫಾರ್ ಎಕ್ಸ್ಟ್ರಾ ಟೈಮ್, ಅದರ್ವೈಸ್ ದೇ ವೋಂಟ್ ಗಿವ್. ನಿನಗೆ ಪುಕ್ಕಟ್ಟೆ ಯಾರು ಕೊಡ್ತಾರೆ? ಹಾಗಾದ್ರೆ ನಿನಗೆ ಆ ಎಕ್ಸ್ಟ್ರಾ ಟೈಮ್ ಎಲ್ಲಿಂದ ತರ್ತಿ? ನಾನೀಗ 14 ತಾಸು ಕೆಲಸ ಮಾಡ್ತಾ ಇದ್ದೇನೆ. ಯಾರೋ ಹೇಳ್ದ ಪಾಪ, ಇಲ್ಲ ಇನ್ನೊಂದು ಕಡೆ ನಾನು ಕಂಪನಿ ಚೇಂಜ್ ಮಾಡಿದ್ದೇನೆ, ಅಲ್ಲಿ ಒಳ್ಳೆ ಹೈಕ್ ಕೊಡ್ತಾರೆ ಅಂದ್ರೆ ನೀ ಇನ್ನೇನ್ ಮಾಡ್ಬೇಕು? ಇನ್ನೊಂದು 2 ಅವರ್ಸ್ ಎಕ್ಸ್ಟ್ರಾ ಬೇಕು, ಎಲ್ಲಿಂದ ತರ್ತಿ? ಇರೋದೇ 24 ತಾಸು. ಇಲ್ಲ, ಅದಕ್ಕೆ ನಾನು ಪೂಜೆ ಸಂಧ್ಯಾವನ್ನ ಬಿಟ್ಟು ಬಿಡ್ತೀನಿ, ಆಮೇಲೆ ಮಾಡ್ತೇನೆ. ಇದಾಗಬಾರ್ದು. ಯಾತಕ್ಕಾಗಿ ನಾನು ಹುಟ್ಟಿದ್ದು? ಯೇಸು ಜನುಮದ ಸುಕೃತದ ಫಲವೋ ತಾನು ಜನಿಸಲಾಗಿ, ಭೂಸುರ ದೇಹದ ಜನುಮವು ಎನಗೆ ಸಂಭವಿಸಿದೆಯಾಗಿ, ಮೋದ ತೀರ್ಥ ಮತ ಚಿಹ್ನಿತನಾಗದೆ ದೋಷಕ್ಕೆ ಒಳಗಾಗಿ, ಲೇಷ ಸಾಧನವ ಕಾಣದೆ ದುಸ್ಸಹವಾಸದಿಂದಲೀ ದಿನ ಕಳದೆ, ಹಂಗೆ ಮಾಡಲಯ್ಯ ಕೃಷ್ಣ ಹೋಗುತ್ತಿದೆ ಆಯುಷ್ಯ. ನನ್ನದೇ ಆದ ಒಂದು ಧ್ಯೇಯೋದ್ದೇಶಗಳು ಇರಬೇಕು. ಮಧ್ಯದಲ್ಲಿ ನಾನು ಕರಗಿ ಹೋಗೋದಾದ್ರೆ ಧ್ಯೇಯೋದ್ದೇಶ ಅಂತಾರೆ ಯಾರು? ಡೆಸ್ಟಿನೇಷನ್ ರೀಚ್ ಆಗೋವರೆಗೂ ಬರುವಂತಹ ಎಲ್ಲ ಸಮಸ್ಯೆಗಳನ್ನ ಕೆಲವನ್ನ ಸ್ಮೂತ್ ಆಗಿ ಹ್ಯಾಂಡಲ್ ಮಾಡಬೇಕು. ಯದ್ಯಪಿ ಬಂಗಾರದ ಪರ್ವತ ಬಂದು ಪ್ರಾರ್ಥನೆ ಮಾಡಿದ್ದು, ತಿರಸ್ಕಾರ ಮಾಡಬಾರದು ಹನುಮಂತ ದೇವರು. ಅವ್ರೇನ್ ಮಾಡಿದ್ರು, ಪ್ರೀತಿಯಿಂದ ಆಲಿಂಗನ ಮಾಡಿಕೊಂಡು ಅವನಿಗೂ ಸಂತೋಷ ಆಯ್ತು, ತಮ್ಮ ವ್ರತಕ್ಕೂ ಭಂಗ ಬರಲಿಲ್ಲ. ಮುಂದೆ ಬಂದಾಗ ಒಬ್ಬಳು ದೇವಮಾತೆ ಕದ್ರು ಅಂತ, ಅವಳು ಹನುಮಂತ ದೇವರನ್ನ ತನ್ನ ಬಾಯಲ್ಲಿ ಬೀಳ್ಲಿ ಅಂತ ಕೇಳ್ಕೊಂಡು, ಹನುಮಂತ ದೇವರು ಈ ದೇವಮಾತೆಯನ್ನ ತಿರಸ್ಕಾರ ಮಾಡೋ ಹಾಗಿಲ್ಲ. ಯಾಕೆ ಅಂದ್ರೆ ದೇವತೆಗಳೇ ಕೊಟ್ಟವರ. ಯದ್ಯತ್ವಮಿಚ್ಛಸಿ ತದಿತ್ಯಮರೋದಿತಾಯ, ನೀನು ಇಚ್ಛೆ ಪಟ್ಟದ್ದು ನಿನ್ನ ಬಾಯಲ್ಲಿ ಬೀಳ್ಲಿ. ಹನುಮಂತ ದೇವರು ಈ ತರಹದ ಪ್ರೋಗ್ರಾಮ್ ಅನ್ನ ಹೌ ಹಿ ವಿಲ್ ಗೋಯಿಂಗ್ ಟು ಹ್ಯಾಂಡಲ್, ಹೇಗೆ ಅವರು ಇದನ್ನ ಸರಿಯಾದ ರೀತಿಯಲ್ಲಿ ನಿಭಾಯಿಸ್ತಾರೆ ನೋಡುವ. ದೇವತೆಗಳ ವರವನ್ನ ಧಿಕ್ಕಾರ ಮಾಡ್ತಾರೋ, ಅದಕ್ಕೆ ಪುರಸ್ಕಾರ ಕೊಟ್ಟು ಅದರಿಂದ ಆಚೆ ಬರ್ತಾರೋ, ಇದೊಂದು ಮ್ಯಾನೇಜ್ಮೆಂಟ್ ಟೆಕ್ನಿಕ್ ಇದು. ಹನುಮಂತ ದೇವರು ದೇವತೆಗಳ ವರ ಅಲ್ವಾ, ನನ್ನ ಮಕ್ಕಳವರಲ್ಲ, ನನ್ನನ್ನು ಆರಾಧನೆ ಮಾಡ್ತಾರೆ. ಹಾಗಾಗಿ ಅವರಿಗೆ ನೋವು ಕೊಡೋದು ಬೇಡ. ನೋಡಿ, ಯಾವ ಸಜ್ಜನನಿಗೂ ನೋವಾಗದಂತೆ ನಮ್ಮ ಕೆಲಸ ಮಾಡಿಕೊಳ್ಳಬೇಕು ಅನ್ನೋದು ಹನುಮಂತ ದೇವರಿಂದ ಕಲಿಯಬೇಕಾದದ್ದು. ನನ್ನ ಕೆಲಸ ಆಗ್ಬೇಕು ಅಂದ್ರೆ 1000 ಜನ ಸಾಯಲೇ ಬಿಡ್ರಿ, ನಮ್ಗಂತೂ ಆಯ್ತಲ್ಲ. ಹೀಗಿರ್ತಾರೆ ಕೆಲವರು, ತುಂಬಾ ರೂಢಾಗಿ ಬಿಹೇವ್ ಮಾಡ್ತಾರೆ. ಎಲ್ಲೋ ಮಠ ಛತ್ರಕ್ಕೆ ಬಂದಿರ್ತಾರೆ, ದೇವರ ದರ್ಶನಕ್ಕೆ
ಸ್ವಾಮಿಗಳು ಪೂಜೆ ಮಾಡುವ 1-2 ಗಂಟೆ ಮುಂಚೆಯಿಂದ ಕೂತಿರ್ತಾರೆ. ಇವ್ರು ಯಾವಾಗ ಬಂದು ಎಲ್ಲೋ ಕಾಲಿಟ್ಟು ಎಲ್ಲೋ ಬಿದ್ದು ಏನೋ ಮಾಡಿ ಅವ್ರು ತುಂಬಾ ಬೇಕಾದವರು ಅಂತ ಹೇಳಿ ಈ 2 ಗಂಟೆ ಬಂದವ್ರಿಗೆ ಏನು ಕಾಣಿಸ್ದೇ ಇರೋ ತರ ಅಡ್ಡ ಕೂತಿ ಏನೇನೋ ನ್ಯೂಸೆನ್ಸ್ಗಳನ್ನ ಕ್ರಿಯೇಟ್ ಮಾಡ್ತಾರೆ. ಅವ್ರು ಎಷ್ಟು ಭಂಡತನದಲ್ಲಿ ಇರ್ತಾರೆ ಅಂದ್ರೆ ಯಾರೇನಾದ್ರೂ ಅನ್ಕೊಳ್ಳಿ ಬಿಡ್ರಿ, ನಾವಿರೋದೇ ಹೀಗೆ. ಅದು ಸರಿಯಲ್ಲ. ಎಕ್ಸಾಂಪಲ್ಗೆ ಕೊಟ್ಟಿದ್ದು ಈ ತರಹದ ಬಿಹೇವಿಯರ್. ನನ್ನಿಂದ ಯಾರಿಗೂ ನೋವಾಗದಂತೆ ನನ್ನ ಜೀವನ ಇರಬೇಕೆ ವಿನಃ 10 ಜನ ನನ್ನ ನೆನೆಸ್ಕೋಬೇಕು. ನೆನೆಸ್ಕೊಂಬೋದು 2 ತರ ಇದೆ, ಅಪ್ಪ ಅವನಾ ಅಂತ. ಹಾಗಾಗಬಾರದು. ಹನುಮಂತ ದೇವರು ಅವಳ ಬಾಯಲ್ಲಿ ಹೋಗ್ಬೇಕು, ದೊಡ್ಡದಾಗಿ ದೇಹ ಮಾಡಿಕೊಂಡು ಇನ್ನೂ ದೊಡ್ಡದಾಗಿ ಬಾಯಿ ತೆಗೆದಿದ್ದು ಒಳಗೆ ಹೋದ್ರು, ಆಚೆ ಬಂದ್ರು. ದೇವತೆಗಳೆಲ್ಲ ಕ್ಲಾಪ್ಸ್ ಹಾಕಿದ್ರು. ಹನುಮಂತ ಏನ್ ಟೆಕ್ನಿಕ್ ನಿಂದು, ಅವಳಿಗೂ ಹಿಂಸೆ ಆಗ್ಲಿಲ್ಲ, ನಂಬರಾನು ಉಳೀತು, ಓಹ್ ಹ್ಯಾಟ್ಸ್ ಆಫ್ ಅಂದ್ರು. ಅದೇ ಮುಂದೊಂದು ನೋಡಿ, ಇನ್ನೊಂದು ಹೆಣ್ಣು ಇವಳನ್ನು ತಿನ್ನಬೇಕು ಅಂತ ಬಂದಾಗ ಅದು ದೇವತಾ ವರ ಇದ್ರು, ಅವಳು ಕೆಟ್ಟ ದೃಷ್ಟಿಯಿಂದ ಹನುಮಂತನನ್ನೇ ಭಕ್ಷಣೆ ಮಾಡಬೇಕು, ಅವಳು ಮಾಡ್ತೇನೆ ಅಂದ್ರು. ನಮ್ಗೆ ಎರಡೂ ಗೊತ್ತು. ಅವಳು ಹೊಟ್ಟೆ ಒಳಗೆ ಹೋಗಿ ಹೊಟ್ಟೆ ಹರ್ಕೊಂಡು ಅವಳು ಕೃಷ್ಣಾರ್ಪಣವೂ ಅದು ನರಸಿಂಹ ದೇವರಂತೆ ಬಂದ್ಬಿಟ್ರು. ಅಂದ್ರೆ ಹನುಮಂತ ದೇವರು ಎಲ್ಲಿ ಯಾವುದನ್ನ ಪ್ರಯೋಗಿಸಬೇಕು, ಯಾವ ರೀತಿಯಾಗಿ ನಡ್ಕೋಬೇಕು, ಇವುಗಳಿಗೆ ದೊಡ್ಡ ಆದರ್ಶ ವ್ಯಕ್ತಿ ಅಂತಂದ್ರೆ ಹನುಮಂತ. ಹನುಮಂತನನ್ನ ಆದರ್ಶವಾಗಿ ಇಟ್ಕೊಂಡ್ರೆ ಭಗವಂತನಲ್ಲಿ ಭಕ್ತಿ, ಯಾವ ಕಾಲದಲ್ಲಿ ಹೇಗೆ ನಡೆದುಕೊಳ್ಳಬೇಕು, ವಿಶೇಷವಾಗಿ ಪ್ರಸಂಗಾವಧಾನ ಅಂತಾರಲ್ಲ, ಪ್ರೆಸೆನ್ಸ್ ಆಫ್ ಮೈಂಡ್ ತುಂಬಾ ಮುಖ್ಯ. ವಾಟ್ ಯು ನೋ ಈಸ್ ನಾಟ್ ಇಂಪಾರ್ಟೆಂಟ್, ಹೌ ಯು ಯುಟಿಲೈಸ್ ಇಟ್ ಈಸ್ ಮೋರ್ ಇಂಪಾರ್ಟೆಂಟ್. ನನಗೆ 1000 ಗೊತ್ತು, ಅದನ್ನ ಅಪ್ಲಿಕೇಬಲ್ ನಿನಗೆ ಅಪ್ಲೈ ಮಾಡ್ತೀಯಾ, ಇಲ್ಲಪ್ಪ ಅಂದ್ರೆ ಪ್ರಯೋಜನ ಏನ್ ಬಂತು? ಅದು ಹನುಮಂತ ದೇವರ ಟೆಕ್ನಿಕ್. ಅದನ್ನ ನಾವು ಅವರಿಂದ ಕಲಿಬೇಕು. ಅವರೇ ನಮಗೆ ಆ ಬುದ್ಧಿಯನ್ನ ಕೊಟ್ಟು ಸಕಾಲದಲ್ಲಿ ನಮ್ಮಲ್ಲಿರುವ ಪ್ರಜ್ಞೆ, ನಮ್ಮಲ್ಲಿರುವ ಶಕ್ತಿ ವಿನಿಯೋಗ ಆಗುವಂತೆ, ಜಗತ್ತಿಗೆ ನನಗೆ ಇಬ್ಬರಿಗೂ ಉಪಯೋಗ ಆಗುವಂತೆ ಅನುಗ್ರಹ ಮಾಡಲಿ ಅಂತ ಅವರನ್ನು ಪ್ರಾರ್ಥನೆ ಮಾಡುವ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು.